ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಫಲದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ಮಾಸ್ಟರ್ ದಿನೇಶ್ ಗುರೂಜಿ ಅವರು. ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಮತ್ತೆ ಆಗ್ತಡ ನೀವು ಕೂಡ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗವನ್ನು, ಅದರಲ್ಲೂ ಕೂಡ ಸರಳವಾದಂತಹ ಜ್ಯೋತಿಷ್ಯ ಪ್ರತಿಫಲ ಏನಿರುತ್ತೆ, ಕರ್ಮಫಲ ಏನಿರುತ್ತೆ, ಈ ಪ್ರತಿಫಲ ಮತ್ತು ಕರ್ಮಫಲ ಕುರಿತಂತೆ ಆ ಪರಿಹಾರವನ್ನು ನೀಡ್ತಾ ಹೋಗ್ತಾರೆ. ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಿ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಜ್ಯೋತಿ? ನಾವು ನಮ್ಮ ತಮ್ಮ ಅವ್ರ ಬಗ್ಗೆ ಕೇಳಬೇಕಾಗಿತ್ತು. ತಮ್ಮನ ಡೇಟ್ ಆಫ್ ಬರ್ತ್ ಹೇಳಿ. ಅವರು 27/5/1996 ಮೇಡಮ್. 27/5/96. ಓಕೆ, ಹುಟ್ಟಿದ ಸಮಯ? ಹಾ ಮ್ಯಾಮ್. ಸಮಯ 12:20 ಮೇಡಮ್. 12:20 ಮಧ್ಯಾಹ್ನನ ಅಥವಾ ರಾತ್ರಿನ? ಮಧ್ಯಾಹ್ನ ಮೇಡಮ್. ಮಧ್ಯಾಹ್ನ. ಓಕೆ, ಹುಟ್ಟಿದ ಸ್ಥಳಮ? ಚಿಕ್ಕೋಡಿ ಮೇಡಮ್. ಚಿಕ್ಕೋಡಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವ್ರದ್ದು ಮದುವೆ ವಿಚಾರವಾಗಿ ಕೇಳಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸರ್. ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥದ್ದು ಉತ್ತರ ಪಾಲ್ಗುಣಿ ನಕ್ಷತ್ರ. ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಬರ್ತಕ್ಕಂಥ ದಶಾ ನೋಡೋಣ. ರಾಹು ದಶೆ ನಡೀತಾ ಇದೆ 2035ವರೆಗೂ. ರಾಹು ದಶ 2027ವರೆಗೂ ಬುಧಭುಕ್ತಿ. ರಾಹು ವಿವಾಹವನ್ನು ನಾವು ನೋಡಬೇಕು ಅಂತಂದರೆ, ಮ್ಯಾರೇಜ್ ಕಾಂಬಿನೇಷನ್ ನೋಡಬೇಕು ಅಂತಂದರೆ ವಿವಾಹ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಯಾಕೆ ಅಂದರೆ ಇಲ್ಲಿ ನಾವು ನೋಡ್ಬೋದು. ಸೊ ಈ ಒಂದು ಜ್ಯೋತಿಷ್ಯ ನೀವು ಕಲಿತ್ರೆ ಈ ಒಂದು ಆ್ಯಪ್ ಎಲ್ಲರಿಗೂ ಸಿಗುತ್ತೆ. ಅದೇ ಇದರಲ್ಲೇ ಅದೃಷ್ಟ ಇರೋದು. ಇದರಲ್ಲೇ ನೀವು ಅದೃಷ್ಟವನ್ನು ನೋಡ್ಕೋಬೋದು. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರೋ ಇದರಲ್ಲೇ ಗೊತ್ತಾಗುತ್ತೆ. ಇಲ್ಲಿ ವೆರಿ ಬ್ಯಾಡ್ ಇನ್ ಮ್ಯಾರೇಜ್ ಲೈಫ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ ಇದನ್ನು ನಾವು ಆರಾಮಾಗಿ ಇದನ್ನು ತಿಳ್ಕೊಬೋದು, ಇದನ್ನು ಈಸಿಯಾಗಿ ತಿಳ್ಕೊಬೋದು. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಇಲ್ಲಿ ನಮಗೆ ಈ ವೆರಿ ಬ್ಯಾಡ್ ಇನ್ ಮ್ಯಾರೇಜ್ ಲೈಫ್ ಅಂತ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ, ಅದೇ ಎಫೆಕ್ಟ್ ಆಗುತ್ತೆ. ಅಂದರೆ ದಶಾ ಹೇಳ್ಬಿಡುತ್ತೆ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ ಅಂತ. ಇದಕ್ಕೆ ನಾವು ದಾನ ಮಾಡ್ಕೋಬೇಕು. ದಾನ ಭಾಳ ಇಂಪಾರ್ಟೆಂಟು. ಯಾವುದಕ್ಕೆ ದಾನ ಮಾಡಬೇಕು ಅಂದರೆ, ಚಂದ್ರ 1ನೇ ಮನೆ ತೋರಿಸ್ತಾ ಇದೆ, ಶುಕ್ರ 10ನೇ ಮನೆ ತೋರಿಸ್ತಾ ಇದೆ. ಅಕ್ಕಿಯನ್ನು ದಾನ ಮಾಡಿ ಪ್ರತಿ ಸೋಮವಾರ ಒಂದು 6 ತಿಂಗಳು. ಹಾಗೆ ಮೊಸರನ್ನು ದಾನ ಮಾಡಿ. ಹಾಗೆ ಯಾವ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ ಅಂತ ನಾವು ನೋಡಿಬಿಟ್ಟು ಅದಕ್ಕೆ ನಾವು ಉಂಗುರವನ್ನು ಕೊಡಬೇಕು. ಯಾವುದು ಸ್ಟ್ರಾಂಗ್ ಆಗಿದೆ ಅಂತ ನೋಡಿದಾಗ ಬರೀ ರಾಹು ಒಂದೇ ಸ್ಟ್ರಾಂಗ್ ಆಗಿರೋದಿಲ್ಲಿ. ರಾಹುವಿನ ಉಂಗುರ ಮದುವೆಗೆ ಅಂದರೆ ಮ್ಯಾರೇಜ್ ಕಾಂಬಿನೇಷನ್ಗೆ ರಾಹು ಒಂದೇ ಸ್ಟ್ರಾಂಗ್ ಇರೋದು. ರಾಹುಗೆ ಬರ್ತಕ್ಕಂಥ ಗೋಮೇಧಿಕವನ್ನು ಹಾಕ್ಕೊಳ್ಳಿ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದೇ ದಶನೇ ಬಂದಿರೋದ್ರಿಂದ, ಹಾಗೆ ಬುಧ 9-2 ಬಂದಿರೋದ್ರಿಂದ 4 ಮುಖದ ರುದ್ರಾಕ್ಷಿ ಇವೆರಡು ಹಾಕ್ಕೊಂಡಾಗ ಮನಸ್ಸು ಬರುತ್ತೆ, ಬೇಗ ಸೆಟ್ ಆಗುತ್ತೆ. ವಿತಿನ್ 6 ಮಂತ್ಸ್. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ಭವಿಷ್ಯದ ಜೊತೆಗೆ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ನಿಮ್ಮ ಬಂಧು ಬಳಗದ ಒಂದು ಭವಿಷ್ಯ ಕೂಡ ರೂಪಿಸ್ಕೊಳ್ಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಹಾಗೆ ಜ್ಯೋತಿಷ್ಯವನ್ನು ಕೂಡ ಕಲಿಯೋದಕ್ಕೆ ಹಿಂದೆ ರಿಜಿಸ್ಟರ್ ಆಗಬಹುದಾಗಿದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಗುರುಜಿಯವರು ನೀಡ್ತಾ ಹೋಗ್ತಾರೆ. ಹಾಗೆ ಏಪ್ರಿಲ್ 20ನೇ ತಾರೀಕಿನಿಂದ 112ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೀವು ಈಗಲೇ ರಿಜಿಸ್ಟರ್ ಮಾಡಿಕೊಂಡು ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಬೆಳಗಾಂದಿಂದ ಮಾತಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ತಾಯಿಯವ್ರ ಬಗ್ಗೆ ಕೇಳಬೇಕು. ಓಕೆ, ತಾಯಿಯವರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇವೆ. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 5 ರೀ. 5. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ನಾವು ರೂಲಿಂಗ್ ಪ್ಲಾನೆಟ್ಸ್ ಹಾಕ್ತೀವಿ. ಸೂರ್ಯ 12ನೇ ಮನೆ ಬಂದಿರತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. 5-12 ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ, ಟ್ಯಾಬ್ಲೆಟ್ ಬಿಟ್ಟರೆ ಜಾಸ್ತಿ ಆಗುತ್ತೆ. 12, 5, 12. ಸೊ 6ನೇ ಮನೆಯನ್ನು ಕೂಲಂಕುಷವಾಗಿ ನಾವು ನೋಡಬೇಕು ಅಂತಂದರೆ 6ನೇ ಮನೆ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಹೆಲ್ತಲ್ಲಿ ನಾವು ತೊಗೊಳ್ತೀವಿ. ಹೆಲ್ತ್ ಕಾಂಬಿನೇಷನಲ್ಲಿ ತೊಗೊಂಡಾಗ ಇಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು ಯಾವುದು ಹಸಿರು ಬಂದಿಲ್ಲ, ಗ್ರೀನ್ ಬರಬೇಕು. ಗ್ರೀನ್ ಸ್ಟ್ರಾಂಗಾಗಿ ಬರಬೇಕು ಟೇಸ್ಟಲ್ಲಿ. ಇಲ್ಲಿ ಗ್ರೀನ್ ಬರಬೇಕು, ಆಮೇಲೆ ಇಲ್ಲಿ ಗ್ರೀನು, ಇಲ್ಲಿ ಗ್ರೀನು. ಬರೀ ಸಾಧಾರಣವಾಗಿರೋದ್ರಿಂದ ಬಲಗೈ
ಒಂದು ಹಸ್ತಕ್ಕೆ ಬಲಗೈಗೆ ಒಂದು ಕೆಂಪು ದಾರ ಕಟ್ಕೊಳ್ಳಿ. ಹಾಗೆ ಇದರಲ್ಲಿ ಬಂದಿರತಕ್ಕಂಥ ಯಾವ ಗ್ರಹದ ಒಂದು ನೆಗೆಟಿವ್ ಕಾಂಬಿನೇಷನ್ಸು ಆರೋಗ್ಯವನ್ನು ಸ್ವಲ್ಪ ಹದಗೆಡಿಸ್ತಕ್ಕಂಥ ಕಾಂಬಿನೇಷನ್ನ ಅದನ್ನು ದಾನವನ್ನು ನಾವು ಮಾಡ್ಬೋದು ಅಂತಂದರೆ ಅದು ಶನಿ 12ನೇ ಮನೆ ಆಗಿರೋದ್ರಿಂದ ಎಳ್ಳೆಣ್ಣೆಯನ್ನು ನೀವು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ದಾನ ಮಾಡ್ತಾ ಬನ್ನಿ. ಪವರ್ಫುಲ್ಲಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಹಾಗೆ ಇದರ ಕಾಂಬಿನೇಷನ್ಸಲ್ಲಿ ಒಂದು 9 ಮುಖದ ರುದ್ರಾಕ್ಷಿ ಹಾಕಿಸಿ ನಿಮ್ಮ ತಾಯಿಗೆ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯದಲ್ಲಿ ಆಸಕ್ತಿಯನ್ನು ಹೊಂದಿದ್ರೆ ಏಪ್ರಿಲ್ 11ನೇ ತಾರೀಕು ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಇದೆ. ಈ ಕ್ಲಾಸಸ್ಗೆ ನೀವು ಕೂಡ ಜಾಯ್ನ್ ಆಗಬಹುದಾಗಿದೆ. ಜ್ಯೋತಿಷ್ಯದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ತಿಳಿದುಕೊಂಡು ನಂತರ ಏಪ್ರಿಲ್ 20ನೇ ತಾರೀಕು 112ನೇ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ರಿಜಿಸ್ಟರ್ ಕೂಡ ಆಗಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ. ನಾನು ಚಿತ್ರದುರ್ಗದಿಂದ ಶಶಾಂಕ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶಶಾಂಕ್? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಯಾವ ವಿಚಾರವಾಗಿ? ಡೇಟ್ ಆಫ್ ಬರ್ತ್. ನಮ್ದು ಕೆಲ್ಸದ ವಿಚಾರವಾಗಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 9/6/2003. 9/6/2003. ಹುಟ್ಟಿದ ಸಮಯ? ರಾತ್ರಿ 10:08. ರಾತ್ರಿ 10:08. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಚಿತ್ರದುರ್ಗ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಗಳೇ. ನಮಸ್ಕಾರ. ನಾನು ಇದು ಡೇಟ್ ಆಫ್ ಬರ್ತ್ ಹಾಕ್ಬೇಕಾದ್ರೆ ಸ್ಕ್ರೀನ್ ಹಾಕ್ಬಿಟ್ರೆ ಅವರು ನೋಡ್ಕೋಬೋದು ನಾವು ಹಾಕಿರೋದು ಕರೆಕ್ಟ್ ಇದೆಯಾ ತಪ್ಪಿರುತ್ತಾ ಅಂತಲ್ವಾ. ಸೊ 9/6/2006. 2003. 2003. 2003 ಗುರು. 3. ಓಕೆ. ಸೊ ಇದ್ರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಹೌದು. ಎಜುಕೇಷನ್ ಮುಗೀತಾ? ಇನ್ನೊಂದು ತಿಂಗಳಿದೆ ಗುರುಗಳೇ. ರಾಹು ದಶೆ ಮುಗಿತಾ ಇದೆ, ರಾಹು ದಶೆ ನಡೀತಾ ಇದೆ. ಕೇತು ಮುಗಿದು ಶುಕ್ರ ಪ್ರಾರಂಭವಾಗಿದೆ. ರಾಹು ಮತ್ತು ಶುಕ್ರನ ಒಂದು ಕಾಂಬಿನೇಷನ್ನು ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ನೋಡೋಣ. 5ನೇ ಮನೆ ಸ್ವಲ್ಪ ಟೆಕ್ನಿಕಲ್ ಸೈಡು, ಸಾಫ್ಟ್ವೇರ್ ಸೈಡು ಮತ್ತು ಕ್ರಿಯೇಟಿವ್ ಸೈಡು ಹೋಗಬೇಕು ಅಂತ ಹೇಳ್ತಾ ಇದೆ. ಯಾವ್ದು ತೊಗೊಂಡಿದ್ದೀರ ಲೈನು? ನಾನು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮಾಡ್ತಿದ್ದೀನಿ ಗುರುಗಳೇ. ಸರಿ, ಸಾಫ್ಟ್ವೇರ್ ಫೀಲ್ಡಲ್ಲೇ ಹೋಗಿ ಕಂಪ್ಯೂಟರ್ ಸೈನ್ಸು CSA ಮಾಡಿ ಸಕ್ಸಸ್ ಆಗುತ್ತೆ. ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಒಂದು ಸ್ವಲ್ಪ ಸಮಯ ಬಿಟ್ಬಿಟ್ಟು ಮಾಡಿ, ಕೆಲಸ ಬಿಟ್ಬಿಟ್ಟು ಮಾಡ್ಬೋದು ಅಂತಿದೆ. ಯಾಕಂದರೆ 9ನೇ ಮನೆ ಬರಬೇಕು. ಮತ್ತು ರಾಹು ಅಬ್ರಾಡ್ ಕಳಿಸ್ತಕ್ಕಂಥ ಕಾಂಬಿನೇಷನ್ ಆಗಿರೋದ್ರಿಂದ, ಅಬ್ರಾಡ್ ಕಾಂಬಿನೇಷನು ಸ್ಟ್ರಾಂಗ್ ಆಗಿರೋದ್ರಿಂದ ಖಂಡಿತ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಎಜುಕೇಷನಲ್ಲಿ ಸಫಲತೆ ಹೊಂದುತ್ತೀರಾ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮದುವೆ, ಮನೆ, ಮಕ್ಕಳು, ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕಾ? ಹಾಗಾದರೆ ಜ್ಯೋತಿಷ್ಯವನ್ನು ಕಲಿಬೇಕು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬೇಕು, ಗುರುಜಿಯವರೊಟ್ಟಿಗೆ ಮಾತನಾಡಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ. ಇನ್ನೊಂದು ಹೇಳಬೇಕು ಅಂದರೆ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಇವಾಗ ನಾನು ಆ್ಯಪ್ ಹಾಕ್ತಾ ಇದ್ದೀನಿ. ಓಕೆ. ಆ ಆ್ಯಪ್ ಅವ್ರ ಕೈಲೇ ಇರುತ್ತೆ ಅಲ್ವಾ? ಈ ಆ್ಯಪ್ ಇದೆಯಲ್ಲ, ಇದು ಅವ್ರ ಕೈಲೇ ಇರುತ್ತೆ. ಇದು ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಅವರು ಬರೀ ಯಾವುದೋ ಒಂದು ಇದನ್ನು ಕೇಳಿದ್ರು, ಎಲ್ಲರಿಗೂ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಕೇಳಿ. ನಿಮಗೆ ನಮ್ಮ ಫೀಸ್ ಬಂದ್ಬಿಟ್ಟು 7,000 ರೂಪಾಯಿ ಅಷ್ಟೇ. ಓಕೆ. ಓಪನ್ ಆಗಿ ಹೇಳ್ಬಿಡೋಣ ಫೀಸ್ ಎಷ್ಟು ಅಂತಲ್ವಾ? 7,000 ರೂಪಾಯಿ, ಅತಿ ಕಮ್ಮಿ. 7,000 ರೂಪಾಯಲ್ಲಿ ನೀವು ABCD ನಿಮ್ಮ ಮಕ್ಳಿಗೆ ಕಳ್ಸೋಕ್ಕಾಗಲ್ಲ. ನಿಮ್ಮ ಸಣ್ಣ ಮಗುನ LKG UKG ಎಷ್ಟು ಫೀಸ್ ಅಂತ ಎಲ್ಲರಿಗೂ ಗೊತ್ತು. 7,000 ರೂಪಾಯಲ್ಲಿ ಕಂಪ್ಲೀಟ್ ನೀವು ಈ ಜ್ಯೋತಿಷ್ಯನ ತಿಳ್ಕೊಳ್ತಕ್ಕಂಥದ್ದು. ಎಲ್ಲ ಏರಿಯಾನೂ ತಿಳ್ಕೊಬೋದು ನೀವು, ಯಾವ ಏರಿಯಾನೂ ಇಲ್ಲ, ಎಲ್ಲ ಏರಿಯಾನೂ ತಿಳ್ಕೊಬೋದು. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಜುಕೇಷನ್, ಅದ್ರ ಕೆಳಗಡೆ ಇರ್ತಕ್ಕಂಥ ಜಾಬು, ಬಿಸ್ನೆಸ್ಸು, ಫಿನಾನ್ಸ್, ಮ್ಯಾರೇಜ್, ಚೈಲ್ಡ್ ಬರ್ತ್, ಪ್ರಾಪರ್ಟಿ, ಹೆಲ್ತು, ಯಾವಾಗ ಬರುತ್ತೆ, ಯಾವಾಗ ಒಳ್ಳೆ ಟೈಮ್, ಯಾವ ಟೈಮ್. ಪೂಜೆ ಮಾಡಿಸೋದ್ರಿಂದ ಇದು ಬದಲಾಗಲ್ಲ, ಇದನ್ನು ತಿಳ್ಕೊಳ್ಳಿ. ಮುಟ್ಟಾಳ್ರಾಗಬೇಡ್ರಿ, ಹೇಳ್ತಾ ಇದ್ದೀನಿ. ಎಲ್ಲರೂ ಮುಟ್ಟಾಳ್ರಾಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವನೇನೋ ಹಿಂಗೆ ಮಾಡಿಬಿಡಿ ಚೇಂಜ್. ಇದು ಹೆಂಗೆ ಚೇಂಜ್ ಮಾಡ್ತೀರಿ? ನಂಬರ್ ಹೆಂಗೆ ಚೇಂಜ್ ಮಾಡ್ತೀರಿ? ಇದನ್ನು ಈ ಮನೆಗಳನ್ನ ಹೆಂಗೆ ಚೇಂಜ್ ಮಾಡ್ತೀರಾ? ಇಲ್ಲಿರೋ ಮನೆ ಇಷ್ಟೇ, ಇದೇ ಫಲ. ಇದು ಬದಲಾಗುತ್ತೆ ಅಂತ ನೋಡ್ಕೊಳ್ತಕ್ಕಂಥದ್ದೇ ಜ್ಯೋತಿಷ್ಯ. ಅರ್ಥ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಜ್ಯೋತಿಷ್ಯದ ಗಂಧನೇ ಅರ್ಥ ಆಗ್ತಾಯಿಲ್ಲ ಎಲ್ಲರಿಗೂ. ನಾವೆಲ್ಲ ವಾಹಿನಿಲೂ ಕೂಡ ಬರೀ ಇದು ಮಾಡಿ, ಅದು ಮಾಡಿ, ಇದು ಮಾಡಿಸಿ, ಅದು ಮಾಡಿಸಿ ಅಂತ ಹೇಳ್ತೀವಿ. ಚಾನ್ಸೇ ಇಲ್ಲ. ಟೈಮ್ ಬರಬೇಕು. ಟೈಮ್ ಬಂದಾಗ ಮಾತ್ರನೇ ಆಗೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿ ಏನೇನು ತೋರಿಸಿದೆಯೋ ನೀವು, ಯಾವ ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾರೇಜ್ ಅಂತ ಹಾಕಿದಾಗ ಮ್ಯಾರೇಜ್ ಯಾವಾಗ ಆಗುತ್ತೆ ಅಂತ ಇದರಲ್ಲಿ ಹುಡುಕಬೇಕು. ಇದನ್ನೇ ನಾನು ಹೇಳ್ಕೊಡೋದು. ಈ ಕಾಂಬಿನೇಷನ್ ಬರಬೇಕು, ಈ ಕಾಂಬಿನೇಷನ್ ಲೆಫ್ಟ್ ಇದೆಯಾ, ರೈಟ್ ಇದೆಯಾ, ಗುಡ್ ಇದೆಯಾ, ಬ್ಯಾಡ್ ಇದೆಯಾ, ನೆಕ್ಸ್ಟ್ ಪಾಸಿಟಿವ್ ಗ್ರಹ ಯಾವ್ದು ಬರುತ್ತೆ ಆವಾಗಲೇ ಮದುವೆ ಆಗೋದು. ತಿಪ್ಪರ್ಲಾಗ ಹಾಕಿದ್ರೂ ಮದುವೆ ಆಗಲ್ಲ. ನೀವು ಎಂಥ ಮಹಾನ್ ಜ್ಯೋತಿಷ್ಯರ ಹತ್ರ ಕರ್ಕೊಂಡೋಗಿ ನನ್ನ ತೋರಿಸ್ತೀನಿ, ಕೆಲವು ಜಾತಕಗಳು ಕೊಡ್ತೀನಿ, ಅವ್ರು ಚೇಂಜ್ ಮಾಡಿಬಿಡಿ ನೋಡೋಣ. ಎಂತೆಂಥ ದೊಡ್ಡ ದೊಡ್ಡ ದೇವಸ್ಥಾನ ಪುರೋಹಿತರ ಹತ್ರ ಕರ್ಕೊಂಡೋಗಿ ಕೆಲವರು 10 ಜನ ಕರ್ಕೊಂಬರ್ತೀನಿ, ಅವ್ರದ್ದು ಲೈಫಲ್ಲೇ ಮದುವೆ ಇಲ್ಲ ಅಂತ ತೋರಿಸ್ತಾ ಇದೆ. ನೀವು ಏನು ಮಾಡಿದ್ರೂ ಆಗಲ್ಲ. ಜ್ಯೋತಿಷ್ಯ ಕಲೀರಿ. ಅದೃಷ್ಟ ಇದೆ ಇದರಲ್ಲಿ. ದುಡ್ಡಿನ ಬಗ್ಗೆ ಸಾಯ್ತಾ ಇದ್ದೀರ ಜನ. ಕೆಲಸ ಸಿಗದೇ ಸಾಯ್ತಾ ಇದ್ದೀವಿ. ಸಾಲದಲ್ಲಿ ಸುಲುಕಿ ಸಾಯ್ತಾ ಇದ್ದೀವಿ.
ಚೀಟಿ ಗೀಟಿ ಮಾಡ್ಕೊಂಡು ನೇಣಾಕೊಂಡು ಸಾಯಿಸ್ಕೊಂಡಿದ್ದೀವಿ. ಮೊನ್ನೆ ಎಲ್ಲ ನ್ಯೂಸಲ್ಲಿ ಬಂತಲ್ಲ ಹಂಗೆ. ಜ್ಯೋತಿಷ್ಯ ನೋಡಿಕೊಂಡ್ರೆ ಕರೆಕ್ಟಾಗಿ ಹೇಳ್ಬಿಡುತ್ತೆ ನೀನು ಸಾಯ್ತೀಯಾ ನೀನು ಬದುಕ್ತೀಯಾ ಅಂತ. ಇಂಥ ಅದ್ಭುತವಾಗಿರ್ತಕ್ಕಂಥದ್ದನ್ನು ನೀವುಗಳು ಯಾರ್ಯಾರು ನಮ್ಮ ವಾಹಿನಿ ನೋಡ್ತಾ ಇದ್ದೀರಾ ಕಳ್ಕೊತಾ ಇದ್ದೀರಾ, ಅದೃಷ್ಟವನ್ನು ಕಳ್ಕೊತಾ ಇದ್ದೀರಾ. ಅದೃಷ್ಟವನ್ನು ಇನ್ನೂ ಸತಿ ನಿಮ್ಮ ಮನಸ್ಸಿಗೆ ಹಾಕ್ತಾ ಇದ್ದೀನಿ, ಅದೃಷ್ಟವನ್ನು ಕಳ್ಕೊತಾ ಇದ್ದೀರಾ. ಮನಸ್ಸು ಮಾಡಿದ್ರೆ 7,000 ರೂಪಾಯಿ ನಮ್ಮ ಲೈಫಲ್ಲಿ ಏನೂ ಇಲ್ಲ ಅಂತ ಬಂದು ಸೇರ್ಕೊಂಡ್ಬಿಡ್ತೀರಾ. ಹೇಳ್ತಾ ಇದ್ದೀನಿ, ಬಂದು ಸೇರ್ಕೊಂಬಿಡಿ, ನೋಡಿ ಅವಾಗ ಲೈಫ್ ಹೆಂಗಿರುತ್ತೆ ಅಂತ. ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ 360 ಡಿಗ್ರಿ. ಗ್ರಹಗಳ ಆಶೀರ್ವಾದ ಇರುತ್ತೆ ನಿಮಗೆ. ಒಳ್ಳೆಯದಾಗಲಿ. ಜೀವನ ಅದ್ಭುತವಾಗಿರ್ಬೇಕಾ? ಹಾಗಾದರೆ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಇವಾಗ ಜ್ಯೋತಿಷ್ಯವನ್ನು ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಬೇಕಾ? ಹಾಗಾದ್ರೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಸೂಚಿಸಿಕೊಳ್ಳಬಹುದಾಗಿದೆ. ಒಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ? ಮಂಜುಳಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಂಜುಳಾ? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಇಲ್ಲ, ಪ್ರಶ್ನಾಶಾಸ್ತ್ರ ಓಕೆ, ಒಂದು ಸಂಖ್ಯೆಯನ್ನ ಹೇಳಿ 249 ಒಳಗೆ.
25 ಮೇಡಮ್. 25. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಮಂಜುಳಾ? ಆರೋಗ್ಯ ಸಮಸ್ಯೆ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಿಮ್ಮದೇನಾ ಇದು ಕೇಳ್ತಿರೋದು ಪ್ರಶ್ನೆ? ನಂದೇ. 6ನೇ ಮನೆ ಹೆಲ್ತ್ ಬಗ್ಗೆ ನೋಡೋಣ. 6, 11, 11, 4. 11, 4 ಬಂತು ಅಂದರೆ ದೀರ್ಘಕಾಲ ಇರುತ್ತೆ ಅಂತ ಅರ್ಥ. ಆದರೆ ಹೆಚ್ಚಿನ ಸಮಸ್ಯೆ ಇರೋದಿಲ್ಲ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ಆದರೆ ದೀರ್ಘಕಾಲ ಒಂದು ರೀತಿ ನಾವು ತಲೆನೋವು ಅಂತೀವಲ್ಲ, ಮೈಗ್ರೇನ್ ಅಂತೀವಲ್ಲ, ಅದೇ ಜಾಸ್ತಿ ಇರುತ್ತೆ. ಏನು ಟ್ಯಾಬ್ಲೆಟ್ ಕೊಂಡ್ರೂ ಕಮ್ಮಿ ಆಗಲ್ಲ, ಅದು ಆವಾಗವಾಗ ತಲೆನೋವು ಬರ್ತಾ ಇರುತ್ತೆ. ಏನು ಸಮಸ್ಯೆ ಆಗಿದೆ? ನನಗೆ ರೈಟ್ ಸೈಡ್ ಅಲ್ಲಿ ಪೈನ್ ಜಾಸ್ತಿ ಬರುತ್ತೆ, ಕೈ ತುಂಬಾ ನೋವಿದೆ. ಶನಿ. ಓಕೆ. ಆಯಿಲ್ ಮಸಾಜ್ ಅಂತ ಕರಿತೀವಿ. 11ನೇ ಮನೆಗೆ ಶನಿ ಬಂದಿರೋದ್ರಿಂದ ನಿಮಗೆ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಅಭ್ಯಂಗ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಪ್ರತಿ ಶನಿವಾರ ಹೋಗಬೇಕು. ಬಲಗೈಗೆ ಒಂದು ಕರಿದಾರ 3 ಸುತ್ತು ಅಥವಾ 5 ಸುತ್ತು ಕಟ್ಕೊಳ್ಳಿ. 7 ಮುಖದ ರುದ್ರಾಕ್ಷಿ ಹಾಕಿ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ನಾವು ಹಾಸನದಿಂದ ಮೇಡಮ್. ತಮ್ಮ ಹೆಸರು? ಹಲೋ ಸರ್, ಕೇಳಿಸ್ತಿಲ್ವಾ? ಕೇಳಿಸ್ತೈತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 18/1/1999. 18/1/1999. ಹ್ಞೂ ಮೇಡಮ್. ಹುಟ್ಟಿದ ಸಮಯ? ಬೆಳಗ್ಗಿನ ಜಾವ 5 ಗಂಟೆ. ಓಕೆ. ಹುಟ್ಟಿದ ಸ್ಥಳ? ಹಳೆಬೀಡು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಅವ್ರ ಉದ್ಯೋಗದ ಬಗ್ಗೆ ಕೇಳಬೇಕು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ಕೊಡಿ. ಏನಿಲ್ಲ, ಕೊಡೋರು ಏನು ಕೊಡ್ಬೇಕಿಲ್ಲ, ಫೋನ್ ಕೊಡ್ಬೇಕಾ? ಸ್ವಾಮೀಜಿ ನಮಸ್ತೆ. ಎಲ್ಲಿದ್ದಾರೆ ನಿಮ್ಮ ಮಗ? ಸ್ವಾಮೀಜಿ ಊರಲ್ಲೇ ಇದಾರೆ, ಅರಸೀಕೆರೆ ಹತ್ರ. ನೀವು ಯಾವ ಊರಲ್ಲಿದ್ದೀರಾ? ನಾವು ಅರಸೀಕೆರೆ ಹತ್ರ ಹಳ್ಳಿ. ಸರಿ, ಹೇಳಿ ಸ್ವಾಮೀಜಿ. ಈಗ ನಾವು ನಿಮ್ದು ಇದ್ರಲ್ಲೆಲ್ಲ ಜಾತ್ಗೆಲ್ಲ ಬರ್ಸಕ್ ಕೊಟ್ಟಿದೀವಿ ಮಗಂದು. ನಮ್ಮ ಹತ್ರ ಬರ್ಸಕ್ಕ ನಾವು ಯಾರ್ದು ಜಾತಕ ಬರ್ಕೊಡಲ್ವಲ್ಲ. ಸರಿ, ಓಕೆ. ಹೌದಾ ಮೇಡಮ್? ಹಂಗಾರೆ ಯಾವ್ದ್ರಿಂದ ಇದು ಮಾಡಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾರೆ ನಿಮ್ಮಲ್ಲಿ ಯಾವ್ದು ಜಾತಕ ಬರ್ಸಲ್ವ ಸ್ವಾಮಿ? ಜಾತಕ ಏನಕ್ಕೆ ಬರ್ಸ್ಬೇಕು? ಆ್ಯಪಲ್ಲೇ ಇದೆ, ಇಲ್ಲೇ ಎಲ್ಲ ಬರ್ತಾ, ಇದು ಬರ್ಸಿರೋದೈತು ನೋಡಿದ್ದು. ಕಲ್ತ್ಕೊಳ್ಳಿ. 7,000 ರೂಪಾಯಿ ಕೊಟ್ಟರೆ ಜ್ಯೋತಿಷನೇ ಕಲಿಬೋದ್ರಿ. ನಿಮ್ಮ ಮನೆ ಮಂದಿ, ನೀವು, ನಿಮ್ಮ ಮಗ ಎಲ್ಲ ಸುಲಭ. ಯಾವ ಇವ್ರ ಹತ್ರ ಜ್ಯೋತಿಷ ಹತ್ರ ಹೋಗ್ಬೇಕು? ಯಾರ್ದು? ಹೌದಾ? ಈಗ ರಾಹು ದೇಶ ನಡೀತಾ ಇದೆ. ಪ್ರಶ್ನೆ ಏನು? ಕೆಲ್ಸದ್ದ ಏನು? ಕೆಲ್ಸದ್ದು ಸ್ವಾಮೀಜಿ. ರಾಹು 8, 1, 7, 10, 4. ಏನು ಓದಿದ್ದಾರೆ? ಯಾವ ಲೈನಲ್ಲಿ ಓದಿದ್ದಾರೆ ಹೇಳಿ, ಅದು ಸೂಕ್ತ ಆಗುತ್ತೆ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಓದಿದಾರಾ? ಸರಿ, ಓಕೆ. 8 ಅಂತ ರಾಹು ಬಂದಾಗ ಕೆಮಿಕಲ್ ಕಂಪನಿಗೆ ಸೇರ್ಬೋದು, ಫರ್ಟಿಲೈಸರ್ ಕಂಪನಿಗೆ ಸೇರ್ಬೋದು. ಇಲ್ಲಾಂದರೆ ನಿಮ್ಮದೇ ಜಮೀನಿತ್ತು ಅಂತಂದರೆ ಬೆಳೆ ಬೆಳೀತಕ್ಕಂಥದ್ದು ಫ್ಯೂಚರಲ್ಲಿ ಖಂಡಿತ ಇದೆ. ಗುರುದಶ ಬರೋವರೆಗೂ, ಅಂದರೆ 35ವರೆಗೂ ಕೂಡ ಒಳ್ಳೆ ಟೈಮು. ಗುರು ಬಂದ ಆದಮೇಲೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಕೃಷಿ ಸೈಡು ಹೋಗದೇ ಇರತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಸೊ 4, 2, 3 ಕಾಂಬಿನೇಷನ್ ಶನಿ ಬಂದಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಂತ ಬರ್ತಕ್ಕಂಥದ್ದು ಧರಿಸಿ ಜಾಬಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. 8 ಅಂತಂದರೆ ಕೆಮಿಕಲ್ ಅಂತ ನಾವು ಕರಿತೀವಿ, ಫರ್ಟಿಲೈಸರ್ ಅಂತ ಕರಿತೀವಿ. ಫರ್ಟಿಲೈಸರ್ ಕಂಪನಿಗೆ ಸೇರಿಸಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಈಗಲೇ ರಿಜಿಸ್ಟರ್ ಕೂಡ ಆಗಬಹುದಾಗಿದೆ. ಏಪ್ರಿಲ್ 11ನೇ ತಾರೀಕು ಉಚಿತವಾದಂತಹ ಕ್ಲಾಸಸ್ ಕೂಡ ಇದೆ. ಹಾಗೆ ಏಪ್ರಿಲ್ 20ನೇ ತಾರೀಕಿನಿಂದ 112ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಬೆಂಗಳೂರಿಂದ ಈಶ್ವರ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಈಶ್ವರ್? ನಮ್ಮ ಬಗ್ಗೆ ಮೇಡಮ್. ಯಾವ ವಿಚಾರವಾಗಿ? ಯಾವ ತರ ಇದೆ ಫ್ಯೂಚರ್ ಅಂದ್ಬಿಟ್ಟು. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಶಾಸ್ತ್ರಕ್ಕೆ? 22 ಡೇಟ್ ಆಫ್ ಬರ್ತ್ ಇದ್ದೀನಿ. 22 22 8 1978. 1978. ಮಧ್ಯಾಹ್ನ 1 ಗಂಟೆ 5 ನಿಮಿಷ. ಮಧ್ಯಾಹ್ನ 1 ಗಂಟೆ 5 ನಿಮಿಷ. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಬೆಂಗಳೂರು ಮೇಡಮ್. ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸರ್. ಸೊ 1978. ಹೌದು ಸರ್. ಏನು ಕೇಳಬೇಕು ಸರ್? ಯಾವ ಥರ ಇದೆ ನೆಕ್ಸ್ಟ್ ಫ್ಯೂಚರ್ ಅಂತ? 47 ವರ್ಷ ಹೆಂಗೋಯ್ತು ಹಂಗೆ ಹೋಗುತ್ತೆ ಮುಂದೆ. ಹೌದಾ? ಏನು ಪ್ರಶ್ನೆ ಕೇಳ್ತೀರಿ? 47 ವರ್ಷ ಆಗಿ ಕತ್ತೆ ವಯಸ್ಸಾಗಿದೆ ನಿಮಗೆ. ಕರೆಕ್ಟಾಗಿ ಕೇಳ್ರಿ. ನಾನು ಈ ಲೈನಲ್ಲಿದ್ದೀನಿ, ಮುಂದೆ ಈ ಲೈನ್ ಕಂಟಿನ್ಯೂ ಮಾಡಲಾ, ಬೇರೆ ಲೈನ್ ಯಾವ ಥರ ಇರುತ್ತೆ ಫ್ಯೂಚರು ಅಂತ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡಿರ್ತೀಯ. ಹೋಗಪ್ಪ ಸುಮ್ಮನೆ
ನೆಕ್ಸ್ಟ್ ಮುಂದಿನ ಕರೆ ಕೊಡಿ. ಸೀರಿಯಸ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳೆಲ್ಲ ಕರೆ ಮಾಡಿ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಅದು ಒಳ್ಳೆ ಕರೆ ಸಿಕ್ಕಿದೆ, ಸಿಗದೇ ಇರೋರಿಗೆಲ್ಲ ಸಿಕ್ಕಿದೆ, ಯಾವ ಥರ ಇರುತ್ತೆ ಫ್ಯೂಚರ್ ಅಂತೆ. ತಿನ್ನೋದಂತೂ ಬಿಡ್ತೀಯಾ, ಬಾತ್ರೂಮ್ಗೆ ಹೋಗೋದಂತೂ ಬಿಡ್ತೀಯಾ? 47 ವರ್ಷ ಆಯಿತು. ಒಬ್ಬರು ಗುರುಗಳು ಕೂತಿದ್ದಾರೆ, ಅವ್ರ ಹತ್ರ ಒಂದು ಸೀರಿಯಸ್ ಪ್ರಶ್ನೆ ಕೇಳಬೇಕು ಅನ್ನೋ ಯೋಗ್ಯತೆ ಇಲ್ಲ ಕೆಲವರಿಗೆ. ಏನು ಹೇಳೋಣ ಇವ್ರಿಗೆಲ್ಲ ಬಿಟಾಕಿ. ಮುಂದೆ ಒಳ್ಳೆ ಅವ್ರು ಮಾತ್ರ ದಯವಿಟ್ಟು ಕಾಲ್ ಮಾಡಿ. ಈ ಥರ ಎಲ್ಲ ಟೈಮ್ ಪಾಸ್ ಮಾಡೋರು ದಯವಿಟ್ಟು ಕಾಲ್ ಮಾಡಲೇಬೇಡಿ. ಯಾಕಂದ್ರೆ ನನಗೆ ಸೀರಿಯಸ್ಸಾಗಿ ಕೂತಿದ್ದೀನಿ ಬೆಳಿಗ್ಗೆ ಇಲ್ಲಿ ಬಂದು, ಸೀರಿಯಸ್ಸಾಗಿ ನಿಮ್ಮ ಸಮಸ್ಯೆನ ಆಲಿಸಿ ಕರೆಕ್ಟಾಗಿರ್ತಕ್ಕಂಥ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಕೂತಿದ್ದೀನಿ. ಈಗ ತಾನೇ ಎದ್ದವರು ಆಕಳಿಸೋರು ದಯವಿಟ್ಟು ಕರೆ ಮಾಡಬೇಡಿ, ಮಲಗಿರಿ ಹಂಗೆ ಹಾಸಿಗೆಯಲ್ಲಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಹಿರಿಯಾಪುರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ಡೇಟ್ ಆಫ್ ಬರ್ತ್ ಹೇಳಿ. ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹಾ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. ಏನು ಹೇಳಿ? ಈಗ ತಾನೇ ಒಬ್ಬರಿಗೆ ಹೇಳಿದ್ವಿ ಸೀರಿಯಸ್ನೆಸ್ ಇಲ್ಲ ಅಂದರೆ ಕಟ್ ಮಾಡಿಸ್ಕೊಳ್ಳಿ ಅಂತ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಿದೆ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 18 18 7 2002. 18/7/2002. ಹುಟ್ಟಿದ ಸಮಯ? ಸಮಯ ಮಧ್ಯಾಹ್ನ 3 ಗಂಟೆ 21 ನಿಮಿಷ. ಮಧ್ಯಾಹ್ನ 3 ಗಂಟೆ 21 ನಿಮಿಷ. ಹುಟ್ಟಿದ ಸ್ಥಳ? ಸ್ಥಳ ಬೆಟಪುರ ಮೇಡಮ್. ಯಾವ ಡಿಸ್ಟಿಕ್? ಬೆಟಪುರ ಅಲ್ಲ, ಡಿಸ್ಟಿಕ್ ಯಾವುದು ಸರ್? ಮೈಸೂರು ಡಿಸ್ಟಿಕ್. ಮೈಸೂರು ಜಿಲ್ಲೆನಾ? ಮೈಸೂರು ಡಿಸ್ಟಿಕ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮೈಸೂರು ಜಿಲ್ಲೆ. ಅಲ್ಲ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಅದಕ್ಕೆ ವಿಚಾರ ಕೇಳಬೇಕಾಯ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಮದುವೆ ವಿಚಾರ. ಮದುವೆ 23 ಶನಿ ದಶ ನಡೀತಾ ಇದೆ. ಶನಿ ದಶದಲ್ಲಿ 2027ಕ್ಕೆ ಬುಧ ಮುಗಿಯುತ್ತೆ. ಶನಿ ಮತ್ತು ಬುಧ ಮದುವೆ ಕಾಂಬಿನೇಷನ್ ನೋಡೋಣ. ಮ್ಯಾರೇಜಲ್ಲಿ 7 8 7 ವಿವಾಹ ಶನಿಲಿ ಖಂಡಿತ ಆಗುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ 8 1 6 ಜ್ಯೋತಿಷ್ಯ ಕಲ್ತ್ರೆ ಎಂಥ ವರನ ತರ್ಬೋದು ಅಂತ ನೋಡ್ಬೋದು. ಜ್ಯೋತಿಷ್ಯ ಕಲ್ತಿಲ್ಲ ಅಂದರೆ ಡೆಫಿನೆಟ್ಲಿ ಸಫರ್ ಮಾಡ್ತೀರಾ. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಭಾರತದಲ್ಲಿ ಸಮಸ್ಯೆ ಒಂದು ಬಹಳ ಇಂಪಾರ್ಟೆಂಟ್ ಇದೆ. ಇದನ್ನು ಹೇಳಬೇಕು ಅಂತಿದ್ದೀನಿ, ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ. ನಮ್ಮಲ್ಲಿ ಯಾರು ಬೇಕಾದ್ರೂ ಮದುವೆ ಆದರೆ ನಮಗೆ ಈಸಿ. ನಮಗೆ ಒಂದು ಸಮಸ್ಯೆ ಆಗಿರೋದು ನಮ್ಮ ಜಾತಿ ವ್ಯವಸ್ಥೆಯಿಂದ. ಅದೇ ಜಾತಿಲಿ ಹುಡುಕಬೇಕು ಅಂದರೆ ಸಿಗಲ್ಲ. ಏನು ಸಿಗಲ್ಲ? ಒಳ್ಳೆ ಕಾಂಬಿನೇಷನ್ಗಳು ಸಿಗಲ್ಲ. ಇವತ್ತು ಹಿಂದೂಗಳು ಯಾರು ಬೇಕಾದ್ರೂ ಯಾರನ್ನ ಮದುವೆ ಆದರೂ ಕೂಡ ನಮಗೇನು ಈ ಥರ ಸಮಸ್ಯೆಗಳು ಬರಲ್ಲ. ದೇವಸ್ಥಾನಕ್ಕೆ ಹೋಗಿ ವರ ಸಿಗ್ತಾ ಇಲ್ಲ, ಕುಕ್ಕೆಗೆ ಹೋಗಿ ವರ ಸಿಗ್ತಾ ಇಲ್ಲ, ವೆಂಕಟೇಶ್ವರ ಸ್ವಾಮಿಗೆ ಹೋಗಿ ವರ ಸಿಗ್ತಾ ಇಲ್ಲ, ಅಲ್ಲಿ ಯಾವುದೋ ಕಾಳಹಸ್ತಿಗೆ ಹೋಗಿ ವರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ನಮ್ಮ ಸಣ್ಣ ಸಣ್ಣ ಸಮುದಾಯದಲ್ಲಿ ಹುಡುಗಿರೂ ಇಲ್ಲ, ಹುಡುಗರು ಇಲ್ಲ. ಈ ಸಾಮಾಜಿಕ ಸಮಸ್ಯೆನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಜಾತಕಕ್ಕೆ ಬನ್ನಿ. ಜಾತಕದಲ್ಲಿ ಯಾವುದು ಜಾತಿ ಭೇದ ಯಾವುದೂ ಕೊಟ್ಟಿಲ್ಲ. ಜಾತಿ ಭೇದ ಯಾವುದೂ ಕೊಟ್ಟಿಲ್ಲ. ಒಂದೇ ಕೊಟ್ಟಿರೋದು ಒಂದು ಧರ್ಮ. ಆ ಧರ್ಮದಲ್ಲಿ ನಾವು ಹಿಂದೂಗಳು ಫಾಲೋ ಮಾಡ್ತಾಯಿದ್ದೀವಿ. ಹಿಂದೂಗಳನ್ನ ಎಲ್ಲ ವಿಚಾರಗಳನ್ನು ತೊಗೊಂಡ್ರೆ ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂದರೆ ಈ ರೀತಿ ಕಷ್ಟಪಡ್ತಾ ಇರಬೇಕಾಗುತ್ತೆ. 8 1 6 ಕಾಂಬಿನೇಷನ್ನು ಸ್ವಲ್ಪ ನೆಗೆಟಿವ್ ತೋರಿಸುತ್ತೆ ವೈವಾಹಿಕ ಜೀವನದಲ್ಲಿ. ಮಂಗಳ ಕಾಂಬಿನೇಷನ್ನು ತೊಗರಿಬೇಳೆಯನ್ನು ದಾನ ಮಾಡಿ. 7 3 4 ಇರತಕ್ಕಂಥ ಶನಿ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿಸ್ಲೇಬೇಕು. ಬುಧನ ಕಾಂಬಿನೇಷನ್ ಆದ ನಂತರ ಕೇತು ಕಾಂಬಿನೇಷನು, ಬುಧ ಕಾಂಬಿನೇಷನ್ ಎರಡೂ ಕೂಡ ವಿವಾಹದಲ್ಲಿ ಪೂರ್ವ ಮತ್ತು ಅದಾದ ನಂತರ ಜಗಳ ಕಾಂಬಿನೇಷನ್ ತೋರಿಸ್ತಾ ಇದೆ 8. ಸ್ವಲ್ಪ ನೋಡಿ, ಹುಡುಗನ ಜಾತಕ ಸ್ಟ್ರಾಂಗ್ ಆಗಿರೋದನ್ನು ನೋಡಿ ಮಾಡಬೇಕು. ಹುಡುಗನ ಜಾತಕ ಸ್ಟ್ರಾಂಗ್ ಅಂತಂದರೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ಈ ಗುಣಮಿಲನ ಅನ್ಕೊಂಬಿಟ್ಟಾರೆ. ಅದು ವೇಸ್ಟ್. ಅದು ಭಾರತದಲ್ಲಿ ನಂಬರ್ 1 ಒಂದು ಸುಳ್ಳಿನ ಒಂದು ಪುಸ್ತಕ ಅಂತಂದರೆ ಕೋಷ್ಟಕ. ಅದ್ರಲ್ಲಿ ಬರ್ತಕ್ಕಂಥದ್ದು ಇದಕ್ಕೂ ಅದಕ್ಕೂ ಮ್ಯಾಚ್ ಆಗಿ ಇಷ್ಟು ಪಾಯಿಂಟ್ಸ್ ಬರುತ್ತಲ್ಲ, ಅದರಷ್ಟು ಸುಳ್ಳು ಇನ್ನೊಂದಿಲ್ಲ. ಅಷ್ಟೆಲ್ಲ ನೋಡಿ ಕೋರ್ಟ್ಗೆ ಯಾಕೆ ಹೋಗಿದ್ದಾರೆ? ಅದನ್ನು ನೋಡೋದು ಬಿಡಿ. ತುಂಬ ಜನ ಜ್ಯೋತಿಷರಾಗಲಿ ಪುರೋಹಿತರಾಗಲಿ ಅದನ್ನು ಬಿಡಬೇಕು. ದಶಾಭುಕ್ತಿ ಮೇಲೇ ನಿರ್ಣಯ ಮಾಡಬೇಕು. ಒಳ್ಳೆಯದಾಗಲಿ. ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ತಾವು ಜ್ಯೋತಿಷ್ಯ ಇದನ್ನು ತಾವು ಕೇಳಿರ್ಬೋದು. ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಸುಲಭವಾಗಿ ಮತ್ತು ಚೆನ್ನಾಗಿ ನೀವು
15 ದಿವಸಗಳಲ್ಲೇ ನಕ್ಷತ್ರ ನಾಡಿನಲ್ಲಿ ಜ್ಯೋತಿಷ್ಯನ ಕಲ್ತ್ಕೋಬೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.